ಹ್ಞೂ. ಇಲ್ರಿ ಅದು ನಾವೆಲ್ಲರೂ ದಾವಣಗೆರೆ ಜನ ಜೊತೆನೇ ಇದ್ವಲ್ಲ, ಇಲ್ಲಿ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಚೂರು ಪಾರ್ಕ್ ಡೆವಲಪ್ಮೆಂಟ್ ಮಾಡ್ತಿದ್ವಿ. ಸುದ್ದಿ ಬಂತು. ಆಮೇಲೆ ಎಲ್ಲರಿಗೂ ಭಾಳ ಸಂತೋಷ ಆಗೈತಿ. ಯಾಕಂದರೆ ಎಸ್ ಎಸ್ ಮಲ್ಲಿಕಾರ್ಜುನ್ ಅವ್ರ ಟ್ರ್ಯಾಕ್ ರೆಕಾರ್ಡು, ಎಕ್ಸ್ಪೀರಿಯನ್ಸ್ ಎಲ್ಲ ನೋಡಿದ್ರೆ ಇದು ನಿರೀಕ್ಷಿಸ್ತಿದ್ವಿ ಅದು ಬಂದೇ ಬರ್ತೈತಿ ಅಂತ. ಇಲ್ರಿ ಅದು ಯಾವ ಇಲಾಖೆ ಕೊಡ್ತಾರೆ, ಯಾವ ಮಿನಿಸ್ಟ್ರಿಶಿಪ್ ಕೊಡ್ತಾರೆ, ಅದರಲ್ಲಿ ಜವಾಬ್ದಾರಿಯಿಂದ ಕೆಲಸ ಮುಂದುವರಿತಾರೆ. ಹ್ಞೂ ರೀ. ಹ್ಞೂ ರೀ. ಇಲ್ರಿ ಈಗ ಬರಗಾಲ ಪರಿಸ್ಥಿತಿ ಇರೋ ಕಡೆಗಳು ಕಷ್ಟ ಆಗೇ ಆಗ್ತೈತಿ. ಅದಕ್ಕೆ ಎಲ್ಲ ಮಿನಿಸ್ಟರ್ಶಿಪ್ಗಳಿಗೂ ಒಂದು ಚಾಲೆಂಜ್ ಇರ್ತೈತಿ. ಸೊ ಅವರೆಲ್ಲರೂ ಅದು ಜನಕ್ಕೆ ಅನುಕೂಲ ಮಾಡಂಗೆ ಡಿಸಿಷನ್ಸು ಆ್ಯಕ್ಷನ್ಸು ತಗೊಂತಾರೆ. ನಮಗೆ ಅಷ್ಟೇ ಖುಷಿ ರೀ, ಸಚಿವರಿದ್ರೇನು ಸಚಿವರಿಲ್ಲದ್ರೇನು. ಬಟ್ ಇದು ನಮ್ಗಿಂತ ನಮ್ಮ ದಾವಣಗೆರೆ ಜನದ ಹೆಮ್ಮೆ ನಮ್ಮ ಎಸ್ ಎಸ್ ಮಲ್ಲಿಕಾರ್ಜುನ್ ಸಾಹೇಬರು. ಅದಕ್ಕೆ ಇವರೆಲ್ಲ ಭಾಳ ಖುಷಿಪಟ್ಟೆ ನಮ್ಮ ದಾವಣಗೆರೆ ಜನ ಭಾಳ ಖುಷಿಪಟ್ಟಾರೆ. ಈಗ ಶಾಸಕನಾಗಿ ನನ್ನ ದಕ್ಷಿಣದ ಕೆಲಸಗಳೆಲ್ಲ ಮಾಡಿಕೊಡ್ಲೇಬೇಕು ಅವರು ಮಿನಿಸ್ಟರ್ ಸಾಹೇಬರು. ಆದರೆ ಅದೇ ಈಗ ಚೂರು ಕೋಆರ್ಡಿನೇಷನ್ ಇನ್ನೂ ಚೆನ್ನಾಗಿ ಆಗ್ತೈತಿ. ಕೋಆರ್ಡಿನೇಷನ್ ಯಾವಾಗಲೂ ಚೆನ್ನಾಗೇ ಇರ್ತೈತಿ ದಾವಣಗೆರೆನಲ್ಲಿ, ಅಜ್ಜರು ಅಪ್ಪರು ಇದ್ದಾಗ. ಸೊ ಹಂಗೆ ನಾವು ಅಪ್ಪರು ದಾವಣಗೆರೆ ಮುಂದೆ ಬೆಳೆಸ್ಕೊಂತ ಇರ್ತೀವಿ. ಡೆಫಿನೆಟ್ಲಿ ಕೇಳಲೇಬೇಕು ನಾವು. ಹ್ಞೂ ರೀ. ಎಸ್. ಹ್ಞೂ ರೀ. ಅವೆಲ್ಲ ಕೆಲ್ಸಗಳು ಮುಂದುವರಿಯೋಣ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.